ದುಮ್ಮಾನಿ ಒಂದು ನಾಯಿಯ ದುಃಖಭರಿತ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ದುಮ್ಮಾನಿ ಎಂಬ ಕಂದು ಬಣ್ಣದ ನಾಯಿಯು ವಾಸವಾಗಿತ್ತು. ಆ ಹಳ್ಳಿಯಲ್ಲಿ ಒಂಟಿಯಾಗಿ ಮಣ್ಣಿನ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿತ್ತು. ಅದಕ್ಕೆ ಸರಿಯಾಗಿ ವಾಸಿಸಲು ಮನೆಯಿಲ್ಲದೆ ಅಲೆದಾಡುತ್ತಿತ್ತು ಹಾಗೂ ತುಂಬಾ ದುರ್ಬಲವಾಗಿತ್ತು. ಒಂದು ದಿನ ಅದೇ ಹಳ್ಳಿಯ ಮಕ್ಕಳು ಆಟವಾಡುತ್ತಿದ್ದರು. ಅದನ್ನು ದೂರದಿಂದ ಕುಳಿತು ದುಮ್ಮಾನಿ ನೋಡುತ್ತಿತ್ತು. ದುಮ್ಮಾನಿಯ ಮನಸ್ಸಿನಲ್ಲಿ ಯಾರಾದರೂ ಒಂದು ತುಂಡು ರೊಟ್ಟಿ ಕೊಟ್ಟರೂ ಖುಷಿಯಾಗುತ್ತಿತ್ತು. ಅದೇ ಸಮಯಕ್ಕೆ ಒಂದು ಹಿರಿಯ ವೃದ್ಧೆಯು ಊಟವನ್ನು ದುಮ್ಮಾನಿಗೆ ಹಾಕುತ್ತಾಳೆ. ದುಮ್ಮಾನಿಗೆ ತುಂಬಾ ಖುಷಿಯಾಗುತ್ತದೆ ಹಾಗೂ ಕೃತಜ್ಞತೆ ಭಾವ ಮೂಡುತ್ತದೆ. ಹಾಗೆ ಅಲ್ಲೇ ಆಡುತ್ತಿದ್ದ ಮಕ್ಕಳು ದುಮ್ಮಾನಿಯನ್ನು ನೋಡಿ ದುಮ್ಮಾನಿ ಇದ್ದ ಕಡೆ ಬರುತ್ತಾರೆ. ದುಮ್ಮಾನಿಗೆ ಸ್ವಲ್ಪ ಭಯವಾಗುತ್ತದೆ. ಆದರೂ ಅಲ್ಲೇ ಕುಳಿತು ಮಕ್ಕಳು ಬರುವುದನ್ನು ತುಂಬಾ ಸಂಭ್ರಮಿಸುತ್ತಾಳೆ. ನಿಧಾನವಾಗಿ ಬಾಲವನ್ನು ಆಡಿಸುತ್ತದೆ. ಆದರೆ ಹಳ್ಳಿಯಲ್ಲಿದ್ದವರಿಗೆ ದುಮ್ಮಾನಿಯನ್ನು ಕಂಡರೆ ಇಷ್ಟವಾಗುತ್ತಿರಲಿಲ್ಲ. ಅದನ್ನು ನೋಡಿದ ತಕ್ಷಣ ಹಳ್ಳಿಯ ಜನರು ಕಲ್ಲಿನಿಂದ ಹೊಡೆಯುತ್ತಿದ್ದರು. ಅದೇ ದಿನ ಸಂಜೆ ದುಮ್ಮಾನಿ ತುಂಬಾ ಹೊಟ್ಟೆ ಹಸಿವಿನಿಂದ ತಿರುಗಾಡುತ್ತಿತ್ತು. ಅಷ್ಟರಲ್ಲಿ ಅದಕ್ಕೆ ಮಳೆ ಬರುವ ಮುನ್ಸೂಚನೆ ಕಾಣುತ್ತದೆ. ಗಾಳಿಯು ಜೋರಾಗಿ ಬೀಸುತ್ತಿತ್ತು. ಹಾಗೆ ಮಳೆಯೂ ಕೂಡ ಬರುತ್ತದೆ. ಜೋರಾಗಿ ಬರುತ್ತಿರುವ ಮಳೆಗೆ ದುಮ್ಮಾನಿಗೆ ಎಲ್ಲಿ ಹೋಗಬೇಕು ಎಂದು ತಿಳಿಯುವುದಿಲ್ಲ. ಅಲ್ಲೇ ಇದ್ದ ಸಣ್ಣ ಅಂಗಡಿಯ ನೆರಳಿನಲ್ಲಿ ನಿಲ್ಲುತ್ತದೆ. ಹಾಗೂ ಮಳೆಗೆ ಸಂಪೂರ್ಣವಾಗಿ ತೇವಗೊಂಡ ದುಮ್ಮನಿಯು ನಿಧಾನವಾಗಿ ಕಣ್ಣನ್ನು ಮುಚ್ಚುತ್ತದೆ. ಬೆಳಗಿನ ಸಮಯದಲ್ಲಿ ಶಾಲೆಗೆ ಹೋಗುವ ಅನು ಎನ್ನುವ ಹುಡುಗಿ ರಸ್ತೆಯಲ್ಲಿ ನಾಯಿ ಮಲಗಿರುವುದನ್ನು ನೋಡಿ ಅಲ್ಲಿಯೇ ನಿಂತುಕೊಳ್ಳುತ್ತಾಳೆ. ಅನು ಹತ್ತಿರ ಬಂದು, ನಾಯಿ, ಏನಾಯ್ತು ಎಂದು ನಾಯಿಗೆ ಕರೆಯುತ್ತಾಳೆ. ತಲೆ ಎತ್ತಿ ಅಲೆಗಾಡಿಸುತ್ತಿದ್ದ ದುಮ್ಮಾನಿ ಆ ದಿನ ಏಳುವುದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿಗೆ ಹಳ್ಳಿಯ ಜನರು ಬರುತ್ತಾರೆ. ಹಳ್ಳಿಯವರಿಗೆ ತಿಳಿಯುತ್ತದೆ ದುಮ್ಮಾನಿಯು ಹಸಿವು ಮತ್ತು ಚಳಿಯಿಂದ ಸಾವನ್ನಪ್ಪಿರುವುದು ಎಂದು ಅನುವಿಗೆ ಹೇಳುತ್ತಾರೆ. ಆ ಮಾತು ಕೇಳಿದ ಮುಗ್ಧ ಹುಡುಗಿಯ ಮನಸ್ಸು ಮೌನವಾಯಿತು. ಅವಳ ಕಣ್ಣಿಂದ ಕಣ್ಣೀರು ಜಾರಿತು. ಜಾರಿದ ಕಣ್ಣೀರು ನಾಯಿಯ ಕೂದಲಿಗೆ ಬೀಳುತ್ತದೆ. ಯಾರೂ ನಿನ್ನನ್ನು ಪ್ರೀತಿಸಲಿಲ್ಲ, ಕ್ಷಮಿಸು ಎಂದು ಅವಳು ಕಣ್ಣೀರನ್ನು ಒರೆಸಿಕೊಂಡಳು. ಹಾಗೆ ಒಂದು ಚಿಕ್ಕ ಹೂವನ್ನು ತಂದು ದುಮ್ಮಾನಿಯ ಪಕ್ಕಕ್ಕೆ ಇಡುತ್ತಾಳೆ. ಹಳ್ಳಿಯವರು ಪಶ್ಚಾತ್ತಾಪದಿಂದ ಎಲ್ಲರೂ ತಲೆಬಾಗಿಸುತ್ತಾರೆ. ಆ ದಿನದಿಂದ ಹಳ್ಳಿಯವರು ನಾಯಿ ಬೆಕ್ಕುಗಳ ಬಗ್ಗೆ ತಮ್ಮ ನಡತೆಯನ್ನು ಬದಲಾಯಿಸಿಕೊಂಡರು. ಜನರು ಪ್ರಾಣಿಗಳಿಗೆ ಕಾಳಜಿ ತೋರಿಸುವುದಾಗಿ ಪರಸ್ಪರ ಮಾತು ಕೊಡುತ್ತಾರೆ. ಆಗಿನಿಂದ ಹಳ್ಳಿಯಲ್ಲಿ ಇತರೆ ತಿರುಗಾಡುವ ನಾಯಿಗಳಿಗೆ ಆಹಾರ ಮತ್ತು ನೀರು ಕೊಡುತ್ತಿದ್ದರು. ಇದೆಲ್ಲ ನೋಡಿ ಮಕ್ಕಳು ದುಮ್ಮಾನಿಯ ಸ್ನೇಹ ಎಂದು ಚಿಕ್ಕ ಫಲಕ ಬರೆಯುತ್ತಾರೆ. ಈಗ ದುಮ್ಮಾನಿ ಬದುಕಿಲ್ಲ, ಆದರೆ ಅದು ಹಳ್ಳಿಯ ಜನಗಳ ಹೃದಯವನ್ನು ಬದಲಾಯಿಸಿತು.